ಹರೇ ಶ್ರೀನಿವಾಸ. ಇಂದಿನ ವಿಡಿಯೋದಲ್ಲಿ ಚಾತುರ್ಮಾಸದಲ್ಲಿ ಆಚರಿಸುವ ಪ್ರಮುಖ ವ್ರತಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ನೀವು ನಮ್ಮ ವಿಡಿಯೋಗಳನ್ನು ನೋಡುತ್ತಿದ್ದರೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬರ್ ನಮಗೆ ಇನ್ನಷ್ಟು ಭಕ್ತಿ ವಿಡಿಯೋಗಳನ್ನು ಮಾಡೋದಕ್ಕೆ ದೊಡ್ಡ ಪ್ರೋತ್ಸಾಹವಾಗುತ್ತದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನು ಈಗಾಗಲೇ ತಿಳಿಸಿದ್ದೀನಿ ಚಾತುರ್ಮಾಸ ಅಂದರೆ ಏನು, ಚಾತುರ್ಮಾಸಕ್ಕೆ ಯಾಕೆ ಮಹತ್ವವಿದೆ, ಚಾತುರ್ಮಾಸದಲ್ಲಿ ಯಾವ ದಾನಗಳನ್ನು ಕೊಡಬೇಕು ಅಂತ ಡೀಟೇಲ್ ಆಗಿ ತಿಳಿಸಿಕೊಟ್ಟಿದ್ದೀನಿ ನೋಡಿ. ಈ ವಿಡಿಯೋದಲ್ಲಿ ಚಾತುರ್ಮಾಸದಲ್ಲಿ ಯಾವ ವ್ರತಗಳನ್ನು ಮಾಡಬೇಕು, ಹೇಗೆ ಮಾಡಬೇಕು ಅಂತ ತಿಳಿದುಕೊಳ್ಳೋಣ. ಈ ಚಾತುರ್ಮಾಸವು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾದ 4 ತಿಂಗಳ ಅವಧಿಯಾಗಿದೆ. ಆ ಸಮಯದಲ್ಲಿ ಶ್ರೀ ಮಹಾವಿಷ್ಣು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಗೆ ತೆರಳುತ್ತಾರೆ. ಈ ಚಾತುರ್ಮಾಸವು ಇದೇ ಜುಲೈ 25ನೇ ತಾರೀಕು ಆಷಾಢ ಏಕಾದಶಿಯಿಂದ ಶುರುವಾಗಿ ಕಾರ್ತಿಕ ದ್ವಾದಶಿವರೆಗೂ ಅಂದರೆ 4 ತಿಂಗಳು ಇರುತ್ತದೆ. ಈ 4 ತಿಂಗಳಲ್ಲಿ ಮಾಡಿದ ವ್ರತ, ಧರ್ಮ, ಪೂಜೆ ಎಲ್ಲವೂ ದುಪ್ಪಟ್ಟು ಫಲ ನೀಡುತ್ತದೆ. ಹಾಗಾದರೆ ಈಗ ವ್ರತಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಶಾಖವ್ರತ. ಚಾತುರ್ಮಾಸದ ಮೊದಲೇ ತಿಂಗಳಲ್ಲಿ ಆಚರಿಸುವ ವ್ರತವೇ ಶಾಖವ್ರತ. ಈ ಶಾಖವ್ರತವು ಆಷಾಢ ದ್ವಾದಶಿಯಿಂದ ಶ್ರಾವಣ ಏಕಾದಶಿವರೆಗೆ ಇರುತ್ತದೆ. ಈ ವ್ರತದಲ್ಲಿ ತರಕಾರಿ, ಸೊಪ್ಪು, ಬೇಳೆ ನಿಷಿದ್ಧವಾಗಿರುತ್ತದೆ. ಅರಿಶಿನ, ಶುಂಠಿ, ಗೆಡ್ಡೆಗೆಣಸುಗಳು, ಯಾವ ಹಣ್ಣುಗಳು ಬರೋದಿಲ್ಲ. ಮಾವಿನ ಹಣ್ಣು ಮಾತ್ರ ಈ ತಿಂಗಳಲ್ಲಿ ಉಪಯೋಗಿಸಬಹುದು. ಈ ವ್ರತದಲ್ಲಿ ಅಕ್ಕಿ, ಗೋಧಿ, ಜೋಳ, ರಾಗಿ, ಬೆಲ್ಲ, ಮೆಣಸು, ಜೀರಿಗೆ, ಉದ್ದಿನಬೇಳೆ, ಗುರೆಳ್ಳು, ಹೆಸರುಕಾಳು, ಅಲಸಂದಿ, ಕೆಲವೊಂದು ದ್ವಿದಳ ಧಾನ್ಯಗಳು ಬರುತ್ತವೆ. ಈ ವ್ರತದಲ್ಲಿ ಯಾಕೆ ಇವುಗಳನ್ನೆಲ್ಲ ಬಿಡಬೇಕಂದ್ರೆ, ಮಳೆಗಾಲದಲ್ಲಿ ಸೊಪ್ಪುಗಳಲ್ಲಿ ಕೀಟಗಳು, ಹುಳಗಳು ಹಾಗೂ ಸೂಕ್ಷ್ಮಾಣು ಜೀವಿಗಳು ಹೆಚ್ಚಾಗಿರ್ತಾವಂತೆ. ಅವುಗಳನ್ನು ತಿನ್ನುವುದರಿಂದ ನಮ್ಮ ಆರೋಗ್ಯಕ್ಕೆ ತೊಂದರೆಯಾಗುವುದು ಸಾಧ್ಯತೆ ಜಾಸ್ತಿ ಆಗಿರ್ತದೆ. ಆಧ್ಯಾತ್ಮಿಕವಾಗಿಯೂ ನೋಡಿದರೆ ನಾವು ನಾಲಿಗೆಯ ಆಸೆಯನ್ನು ನಿಯಂತ್ರಿಸುವುದೇ ಈ ವ್ರತದ ಉದ್ದೇಶವಾಗಿದೆ. ಏನು ಫಲ ಅಂದರೆ, ಇದನ್ನು ಮಾಡೋದ್ರಿಂದ ಏನು ಫಲ ಅದ ಅಂದರೆ, ದೇಹ ಶುದ್ಧವಾಗಿರುತ್ತದೆ, ಮನಸ್ಸು ಏಕಾಗ್ರತವಾಗಿರುತ್ತದೆ, ವಿಷ್ಣುವಿನ ಅನುಗ್ರಹ ಸಿಗುತ್ತದೆ ನಮಗೆ. ಇನ್ನು ಎರಡನೆಯದು ದಧಿ ವ್ರತ. ದಧಿ ಅಂದರೆ ಮೊಸರಿನ ವ್ರತ. ಶ್ರಾವಣ ಶುದ್ಧ ದ್ವಾದಶಿಯಿಂದ ಭಾದ್ರಪದ ಶುದ್ಧ ಏಕಾದಶಿವರೆಗೆ ಮೊಸರು ಮತ್ತು ಮೊಸರಿನಿಂದ ತಯಾರಿಸುವ ಪದಾರ್ಥಗಳು ನಿಷಿದ್ಧವಾಗಿದೆ. ಮೊಸರಿನ ಬದಲಾಗಿ ಮಜ್ಜಿಗೆ ಉಪಯೋಗಿಸ್ಬೋದು ನೀವು. ಇನ್ನು ಮೂರನೆಯದು ಕ್ಷೀರ ವ್ರತ. ಕ್ಷೀರ ಅಂದರೆ ಹಾಲಿನ ವ್ರತ. ಭಾದ್ರಪದ ಶುದ್ಧ ದ್ವಾದಶಿಯಿಂದ ಆಶ್ವೀಜ ಶುದ್ಧ ಏಕಾದಶಿವರೆಗೆ ಹಾಲು ಮತ್ತು ಹಾಲಿಗೆ ಸಂಬಂಧಪಟ್ಟ ಪದಾರ್ಥಗಳು ನಿಷಿದ್ಧವಾಗಿದೆ. ಆವಾಗ ನೀವು ಹಾಲಿನ ವ್ರತ ಇದ್ದಾಗ ಮೊಸರನ್ನು ಉಪಯೋಗಿಸಬಹುದು. ದ್ವಿದಳ ವ್ರತ. ಆಶ್ವೀಜ ಶುದ್ಧ ದ್ವಾದಶಿಯಿಂದ ಕಾರ್ತಿಕ ಶುದ್ಧ ಏಕಾದಶಿವರೆಗೆ ದ್ವಿದಳ ವ್ರತ ನಿಷಿದ್ಧವಾಗಿದೆ. ದ್ವಿದಳ ಅಂದರೆ ಯಾವ್ಯಾವು? ಬೇಳೆಗಳು, ಸೊಪ್ಪುಗಳು, ಕಾಳುಗಳು, ಮೆಣಸು, ಮೆಣಸು ಬರ್ತದೆ, ಸಾಸಿವೆ, ಹುಣಸೆಹಣ್ಣು ಉಪಯೋಗಕ್ಕೆ ಬರೋದಿಲ್ಲ. ಹಣ್ಣುಗಳಲ್ಲಿ ಕೂಡ ಬೀಜ ಇರೋ ಪದಾರ್ಥ ಹಣ್ಣು ಉಪಯೋಗಕ್ಕೆ ಬರೋದಿಲ್ಲ. ಗೆಡ್ಡೆ ಗೆಣಸುಗಳಾಗಿರ್ಬೋದು ಉಪಯೋಗಕ್ಕೆ ಬರುತ್ತದೆ. ಅರಿಶಿನ ಪುಡಿ, ಶುಂಠಿ, ತೆಂಗಿನಕಾಯಿ ಉಪಯೋಗ ಮಾಡಬಹುದು. ಈ ವ್ರತದಲ್ಲಿ ಬೀಜ ಇರೋ ಯಾವ ಪದಾರ್ಥಗಳು ನಿಷಿದ್ಧ. ಹೀಗೆ 4 ತಿಂಗಳ ಅವಧಿಯಲ್ಲಿ ಶಾಖವ್ರತ, ದಧಿ ವ್ರತ, ಕ್ಷೀರ ವ್ರತ, ದ್ವಿದಳ ವ್ರತ ಈ 4 ವ್ರತಗಳನ್ನು ಆಚರಣೆ ಮಾಡಿ ಕೊನೆಗೆ ಉತ್ಥಾನ ದ್ವಾದಶಿ ಎಂದು ದೇವರು ಮಲಗಿರೋರು ಹೇಳ್ತಾರೆ ನೋಡಿ. ಅವತ್ತಿನ ದಿನ ಚಾತುರ್ಮಾಸ ವ್ರತಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದರೆ ಎಂಥ ದೊಡ್ಡ ಯಾಗಗಳನ್ನು ಮಾಡಿದರೂ ಗಳಿಸಕ್ಕೆ ಆಗದೇ ಇರೋ ಪುಣ್ಯವನ್ನು ನಾವು ಗಳಿಸ್ಬೋದು. ಈ ವ್ರತಗಳನ್ನು ಸಂಪೂರ್ಣವಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದರೂ ಕೂಡ ಸ್ವಲ್ಪ ಸಾಧ್ಯವಾದ ಮಟ್ಟಿಗೆ ಮಾಡಬೇಕಾಗುತ್ತದೆ. ಇನ್ನು ಈ ಚಾತುರ್ಮಾಸದಲ್ಲಿ ಇನ್ನೂ ಯಾವ ವ್ರತಗಳನ್ನು ಮಾಡಬಹುದು ಅಂತ ನೋಡೋಣ ಈಗ. ಗೋಪದ್ಮ ವ್ರತ. ಗೋಪದ್ಮ ವ್ರತವು ಚಾತುರ್ಮಾಸದಲ್ಲಿ ಆಚರಿಸುವ ಅತ್ಯಂತ ಪುಣ್ಯಕರ ವ್ರತಗಳಲ್ಲಿ ಒಂದಾಗಿದೆ ನೋಡಿ. ಆಕಳು ರಂಗೋಲಿ ಹಾಕಿ
ಅದರ ಹೊಟ್ಟೆಯೊಳಗೆ 33 ಪದ್ಮಗಳನ್ನು ಹಾಕೋದು ಗೋಪದ್ಮ ವ್ರತ ಅಂತಾರೆ. 33 ಪದ್ಮಗಳನ್ನೇ ಯಾಕೆ ಹಾಕಬೇಕು ಅಂದರೆ 33 ಕೋಟಿ ದೇವತೆಗಳು ಆಕಳ ಹೊಟ್ಟೆಯಲ್ಲಿ ಇರ್ತಾರೆ. ಅದಕ್ಕೆ 33 ಪದ್ಮಗಳನ್ನು ಹಾಕಬೇಕು. ಅದಕ್ಕೆ ಆಕಳಿಗೆ ಕೂಡ ನೋಡಿ ಎಷ್ಟು ಮಹತ್ವ ಇದೆ ನೋಡಿ. ಈ ರಂಗೋಲಿಯನ್ನು ಆಷಾಢ ಏಕಾದಶಿ ಎಂದು ಸಂಕಲ್ಪ ಮಾಡಿಕೊಂಡು ಶುರು ಮಾಡ್ಕೋಬೇಕು. ದಿನಾಲು ರಂಗೋಲಿ ಹಾಕಿ ಪೂಜೆ ಮಾಡಿ ತುಪ್ಪದ ದೀಪ ಹಚ್ಚಬೇಕು. ಕೊನೆ ದ್ವಾದಶಿ ಆಕಳ ಕರ ದಾನವಾಗಿ ಕೊಡಬೇಕು. ನಿಮಗೆ ಸಾಧ್ಯ ಆದರೆ ಬೆಳ್ಳಿದು ಇಲ್ಲ ಪಂಚಲೋಹದ್ದು ಕೊಡ್ಬೋದು. ಒಂದು ಹಿತ್ತಾಳೆ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ಆಕಳ ಕರ ಇಟ್ಟು ಪಂಚದ್ರವ್ಯಗಳೊಂದಿಗೆ ಮುತ್ತೈದೆಗೆ ದಾನವಾಗಿ ಕೊಡುವುದು. ಚಾತುರ್ಮಾಸ ರಂಗೋಲಿ ವ್ರತ. ಚಾತುರ್ಮಾಸದಲ್ಲಿ ಈ ರಂಗೋಲಿಯನ್ನು 4 ತಿಂಗಳು ಪ್ರತಿದಿನ ಹಾಕಬೇಕು. ಈ ಚಾತುರ್ಮಾಸ ರಂಗೋಲಿ ಹಾಕೋದ್ರಿಂದ ಅಷ್ಟೈಶ್ವರ್ಯ ನೋಡಿ ಪ್ರಾಪ್ತಿಯಾಗ್ತದೆ. ಇದು ವೈಕುಂಠ ಅಂತ ಹೇಳ್ತಾರೆ. ಯಾಕಂದರೆ ಲಕ್ಷ್ಮೀದೇವಿ ಮತ್ತು ವಿಷ್ಣು ದೇವರು ಇರುವಂಥ ಈ ರಂಗೋಲಿ ದಿನಾಲೂ ಹಾಕೋದ್ರಿಂದ ಎಲ್ಲ ಕಷ್ಟಗಳು ದೂರ ಆಗ್ತವೆ. ಈ ವ್ರತ ಕೂಡ ದೇವಶಯನಿ ಏಕಾದಶಿ ದಿನದಿಂದ ಸಂಕಲ್ಪ ಮಾಡಿಕೊಂಡು ಶುರು ಮಾಡ್ಕೋಬೇಕು. ಲಕ್ಷ ಗೆಜ್ಜೆ ವಸ್ತ್ರ ಮತ್ತು ಲಕ್ಷ ಬತ್ತಿ ವ್ರತ. ಈ ಚಾತುರ್ಮಾಸದಲ್ಲಿ ಲಕ್ಷ ಗೆಜ್ಜೆ ವಸ್ತ್ರ ಮತ್ತು ಲಕ್ಷ ಬತ್ತಿಗಳನ್ನು ಮಾಡಿ ದೇವರಿಗೆ ಅರ್ಪಿಸುವಂಥದ್ದು, ದೇವರಿಗೆ ಏರಿಸುವಂಥದ್ದು. ನೀವು ಮನೆಯಲ್ಲಿನೂ ದೇವರಿಗೆ ಏರಿಸ್ಬೋದು, ಇಲ್ಲ ಮಾಡಿ ನೀವು ದೇವಸ್ಥಾನಗಳಿಗೂ ಮಠಗಳಿಗೂ ಕೊಡ್ಬೋದು. ಇನ್ನು ಏಕಭುಕ್ತ ವ್ರತ. ಈ ಚಾತುರ್ಮಾಸದಲ್ಲಿ ದಿನಕ್ಕೆ ಒಮ್ಮೆ ಮಾತ್ರ ಊಟ ಮಾಡುವುದು. ಅದಕ್ಕೆ ಏಕಭುಕ್ತ ವ್ರತ ಅಂತಾರೆ. ರಾತ್ರಿಗೆ ಹಣ್ಣು ಹಾಲು ತಗೋಬೋದು. ಬೆಳಗ್ಗೆಯಿಂದ ಉಪವಾಸ ಇದ್ದು ಮಧ್ಯಾಹ್ನಕ್ಕೆ ಒಂದೊಪ್ಪತ್ತು ಊಟ ಮಾಡಬೇಕು. ಇದಕ್ಕೆ ಏಕಭುಕ್ತ ವ್ರತ ಅಂತಾರೆ. ಇದನ್ನು ಕೂಡ ನೀವು ಆಷಾಢ ಏಕಾದಶಿಯಿಂದ ಶುರು ಮಾಡಿ ಸಂಕಲ್ಪ ಮಾಡಿಕೊಂಡು ಶುರು ಮಾಡ್ಕೋಬೇಕು. ಇನ್ನು ನಕ್ತವ್ರತ ಅಂದರೆ ಸಂಜೆಯ ನಂತರ ಮಾತ್ರ ಊಟ ಮಾಡುವುದು. ಬೆಳಗ್ಗೆಯಿಂದ ಉಪವಾಸ ಇದ್ದು ಸಂಜೆಯಿಂದ ಊಟ ಮಾಡುವಂಥದ್ದು. ಇದಕ್ಕೆ ನಕ್ತವ್ರತ ಅಂತಾರೆ. ಇದನ್ನು ಕೂಡ ನೀವು ಚಾತುರ್ಮಾಸ ಆಷಾಢ ಏಕಾದಶಿಯಿಂದ ಸಂಕಲ್ಪ ಮಾಡಿಕೊಂಡು ಶುರು ಮಾಡ್ಕೋಬೇಕು. ಇನ್ನು ಮೌನ ವ್ರತ ಅಂದರೆ ಕೇವಲ ಮಾತನಾಡದೇ ಇರುವುದಲ್ಲ. ಮೌನ ವ್ರತ ಅಂದರೆ ಮನಸ್ಸು, ಮಾತು ಮತ್ತು ವರ್ತನೆಯನ್ನು ಶುದ್ಧಗೊಳಿಸಿ ಭಗವಂತನ ಧ್ಯಾನದಲ್ಲಿ ಇರುವುದೇ ನಿಜವಾದ ಮೌನ ವ್ರತ. ಕೆಲವೊಂದು ನಿಗದಿತ ಸಮಯದಲ್ಲಿ ಮೌನದಿಂದಿರುವುದು. ಏನು ಹಾಗಂದರೆ ಕೆಲವೊಬ್ಬರು ಪೂಜೆ ಪಾರಾಯಣ ಮಾಡಬೇಕಾದರೆ ಮೌನ ವ್ರತ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಊಟ ಮಾಡಬೇಕಾದರೆ ಮೌನ ವ್ರತ ಮಾಡ್ತಾರೆ. ಊಟ ಮುಗಿಯೋವರೆಗೂ ಮಾತನಾಡೋದಿಲ್ಲ. ಇದು ಮೌನ ವ್ರತ. ವಿಷ್ಣು ಸಹಸ್ರನಾಮ ಪಾರಾಯಣ ವ್ರತ. ಈ ಚಾತುರ್ಮಾಸದಲ್ಲಿ ಪ್ರತಿನಿತ್ಯ 4 ತಿಂಗಳು 1 ದಿನ ಬಿಡಲಾರದೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ವ್ರತ. ಇನ್ನು ತುಳಸಿ ಪೂಜೆ ವ್ರತ. ಈ ಚಾತುರ್ಮಾಸದಲ್ಲಿ ಪ್ರತಿನಿತ್ಯ 1 ದಿನ ಬಿಡಲಾರದೆ ತುಳಸಿ ಪೂಜೆಯನ್ನು ಮಾಡುವುದು. ಇದು ಒಂದು ತುಳಸಿ ಪೂಜೆ ವ್ರತ ಹಿಡ್ಕೊತಾರೆ. ಶ್ರದ್ಧೆಯಿಂದ ಒಂದು ಸಣ್ಣ ವ್ರತವನ್ನು ಮಾಡಿದರೂ ಸಾಕು, ಭಗವಂತನ ಕೃಪೆ ಸಿಗ್ತದೆ. ನಿಮ್ಮ ಯಥಾಶಕ್ತಿಗೆ ಅನುಸಾರವಾಗಿ ಮಾಡಿ. ಎಲ್ಲರಿಗೂ ಶ್ರೀ ಮಹಾವಿಷ್ಣುವಿನ ಹಾಗೂ ಮಹಾಲಕ್ಷ್ಮಿಯ ಕೃಪೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಹರೇ ಶ್ರೀನಿವಾಸ.